ಶ್ರೀ ಗುರುಗಣಪತಿಭ್ಯಾಂ ನಮಃ. ಶ್ರೀ ಶಾರದಾಂಬಾಯೈ ನಮಃ. ಎಲ್ಲ ನನ್ನ ಆತ್ಮೀಯ ವೀಕ್ಷಕ ಬಂಧುಗಳಿಗೆ ನಮಸ್ಕಾರ. ವೀಕ್ಷಕರೇ, ಶ್ರೀ ಪರಾಭವ ನಾಮ ಸಂವತ್ಸರ ದಕ್ಷಿಣಾಯಣ ವರ್ಷ ಋತು ಶ್ರಾವಣ ಮಾಸ ಹಾಗೂ ಭಾದ್ರಪದ ಮಾಸ ಸೆಪ್ಟೆಂಬರ್ ತಿಂಗಳ ಮಾಸ ಭವಿಷ್ಯಗಳನ್ನು ತಿಳ್ಕೊಳ್ಳೋಣ. ಸೆಪ್ಟೆಂಬರ್ 11ನೇ ತಾರೀಕಿನ ತನಕ ಶ್ರಾವಣ ಮಾಸ ನಡೀತಾ ಇರುತ್ತೆ. ಸೆಪ್ಟೆಂಬರ್ 12ನೇ ತಾರೀಕಿನಿಂದ ಭಾದ್ರಪದ ಮಾಸ ಪ್ರಾರಂಭ ಆಗುತ್ತೆ. ಸೆಪ್ಟೆಂಬರ್ 14ನೇ ತಾರೀಕು ಬಹಳ ವಿಶೇಷವಾಗಿ ಸ್ವರ್ಣಗೌರಿ ವ್ರತ ಹಾಗೂ ವರಸಿದ್ಧಿ ವಿನಾಯಕ ವ್ರತಾಚರಣೆ ಮಾಡುವಂತಹ ಒಂದು ಪರ್ವಕಾಲ. ಎಲ್ಲ ಆಸ್ತಿಕರು ಕೂಡ ಭಗವಂತನ ಆರಾಧನೆಯನ್ನು ಮಾಡಿ ದೈವ ಕೃಪೆಗೆ ಪಾತ್ರರಾಗಿ ಅಂತ ಹೇಳ್ತಾ, ಸೆಪ್ಟೆಂಬರ್ 27ನೇ ತಾರೀಕಿನಿಂದ ಮಹಾಲಯ ಪಕ್ಷ ಆರಂಭ ಆಗುವಂಥದ್ದಿರುತ್ತೆ. ತರ್ಪಣ, ಪಿತೃಗಳಿಗೆ ಶ್ರಾದ್ದ, ಇಂತಹ ಒಂದು ಪರ್ವಕಾಲದ ಸಮಯ ಆಗಿರುತ್ತೆ ಇದು. ಜೊತೆಯಲ್ಲಿ ಈ ಸೆಪ್ಟೆಂಬರ್ ತಿಂಗಳಲ್ಲಿ ಬದಲಾಗುವ ಗ್ರಹಗಳನ್ನು ನೋಡೋದಾದರೆ, ಸೆಪ್ಟೆಂಬರ್ 2ನೇ ತಾರೀಕು ಶುಕ್ರ ತನ್ನ ಸ್ವಕ್ಷೇತ್ರವಾದಂತಹ ತುಲಾ ರಾಶಿಯನ್ನು ಪ್ರವೇಶ ಮಾಡ್ತಾನೆ. ಎಲ್ಲರಿಗೂ ಕೂಡ, ಎಲ್ಲ ರಾಶಿಯವರಿಗೂ ಕೂಡ ಇದು ಬಹಳ ಒಂದು ಉತ್ತಮ ಫಲ ಕೊಡುವಂತಹ ಒಂದು ಪರಿವರ್ತನೆ. ಶುಕ್ರ ಸ್ವಕ್ಷೇತ್ರದಲ್ಲಿರುವಂಥದ್ದು ಬಹಳ ಶುಭ ಫಲಗಳನ್ನು ಕೊಡುತ್ತೆ. ಏಕೆಂದರೆ ಶುಕ್ರನನ್ನು ಪರಮ ಶುಭನಾದ ಶುಕ್ರ ಅಂತ ಹೇಳ್ತಾರೆ. ಒಂದು ಶುಭ ಗ್ರಹ ಸ್ವಕ್ಷೇತ್ರ ಅಥವಾ ಉಚ್ಚ ಕ್ಷೇತ್ರದಲ್ಲಿದ್ದಾಗ ಬಹಳಷ್ಟು ಶುಭ ಫಲಗಳನ್ನು ಕಾಣೋದಕ್ಕೆ ಸಾಧ್ಯ ಆಗುತ್ತೆ. ಸೆಪ್ಟೆಂಬರ್ 7ನೇ ತಾರೀಕು ಬುಧ ಉಚ್ಚ ಕ್ಷೇತ್ರವನ್ನು ಪ್ರವೇಶ ಮಾಡ್ತಾನೆ, ಕನ್ಯಾ ರಾಶಿಗೆ ಬರುವಂಥದ್ದಿರುತ್ತೆ. ಸೆಪ್ಟೆಂಬರ್ 17ನೇ ತಾರೀಕು ಸೂರ್ಯನು ಕೂಡ ಕನ್ಯಾ ರಾಶಿಯನ್ನು ಪ್ರವೇಶ ಮಾಡಿದರೆ, ಸೆಪ್ಟೆಂಬರ್ 18ನೇ ತಾರೀಕು ಕುಜ ತನ್ನ ನೀಚ ಕ್ಷೇತ್ರವಾದಂತಹ ಕರ್ಕಾಟಕ ರಾಶಿಯನ್ನು ಪ್ರವೇಶ ಮಾಡ್ತಾನೆ. ಸೆಪ್ಟೆಂಬರ್ 26ನೇ ತಾರೀಕು ಬುಧ ಮತ್ತೊಮ್ಮೆ ಕನ್ಯಾ ರಾಶಿಯಿಂದ ತುಲಾ ರಾಶಿಯನ್ನು ಪ್ರವೇಶ ಮಾಡ್ತಾನೆ. ಇದಿಷ್ಟು ಸೆಪ್ಟೆಂಬರ್ ತಿಂಗಳಲ್ಲಿ ಬದಲಾಗುವಂತಹ ಗ್ರಹಗಳ ವಿವರ. ಇನ್ನು ಈ ಎಲ್ಲ ಬದಲಾಗುವಂತಹ ಗ್ರಹಗಳಿಂದ ಮೇಷರಾಶಿಯವರಿಗೆ ಸೆಪ್ಟೆಂಬರ್ ತಿಂಗಳ ಮಾಸ ಭವಿಷ್ಯ ಹೇಗಿರುತ್ತೆ ಅಂತ ತಿಳ್ಕೊಳ್ಳೋಣ. ಮೇಷರಾಶಿಯವರಿಗೆ ಎಲ್ಲ ಗ್ರಹಗಳು ಕೂಡ ಸೆಪ್ಟೆಂಬರ್ ತಿಂಗಳಲ್ಲಿ ಒಂದು ಉತ್ತಮ ಸ್ಥಾನದಲ್ಲಿ ಸಂಚಾರ ಮಾಡ್ತಾ ಇರ್ತಾರೆ. ವ್ಯಯಸ್ಥಾನದಲ್ಲಿ ಶನಿ ಇದ್ದಾನೆ, ಸಾಡೆ ಸಾತಿ ನಡೀತಾ ಇದೆ ಅನ್ನೋದು ಒಂದು ಬಿಟ್ಟರೆ ಉಳಿದ ಎಲ್ಲ ಗ್ರಹಗಳು ಕೂಡ ಬಹಳಷ್ಟು ಒಳಿತನ್ನು ಮಾಡುವಂತಹ ಸ್ಥಿತಿಯಲ್ಲಿ ಖಂಡಿತವಾಗ್ಲೂ ಇದ್ದಾರೆ. ವಿಶೇಷವಾಗಿ ಈ ಸೆಪ್ಟೆಂಬರ್ ತಿಂಗಳಲ್ಲಿ ವರಸಿದ್ಧಿ ವಿನಾಯಕ ವ್ರತ, ಸ್ವರ್ಣಗೌರಿ ವ್ರತಾಚರಣೆಯನ್ನು ಮಾಡಿ ವರ್ಷ ಪೂರ್ತಿ ಯಾವುದೇ ವಿಘ್ನಗಳು ಬರದೆ ನಿಮ್ಮ ಎಲ್ಲ ಉದ್ಯೋಗ ಆಗ್ಬೋದು, ವಿವಾಹ, ಸಂತಾನ, ಧಾರ್ಮಿಕ ಕಾರ್ಯಗಳು ಸಮಸ್ತವೂ ಕೂಡ ನಿರ್ವಿಘ್ನವಾಗಿ ಅಭಿವೃದ್ಧಿಯ ಪಥವನ್ನು ಕಾಣಲಿ ಅಂತ ಹೇಳ್ತಾ, ಆರೋಗ್ಯದ ಬಗ್ಗೆ ಮೇಷರಾಶಿಯವರು ಗಮನ ಕೊಡುವಂಥದ್ದು ಬಹಳ ಸೂಕ್ತ. ಏಕೆಂದರೆ ವ್ಯಯಾಧಿಪತಿಯಾದಂತಹ ಗುರು ಉಚ್ಚ ಕ್ಷೇತ್ರದಲ್ಲಿರ್ತಾನೆ. ಲಗ್ನ ಅಥವಾ ರಾಶಿಯ ಅಧಿಪತಿಯಾದಂತಹ ಕುಜ ಸೆಪ್ಟೆಂಬರ್ 18ನೇ ತಾರೀಕಿನಿಂದ ನೀಚ ಕ್ಷೇತ್ರದಲ್ಲಿ ಸಂಚಾರ ಮಾಡ್ತಾನೆ. ಸಣ್ಣ ಪುಟ್ಟ ಆರೋಗ್ಯದ ವ್ಯತ್ಯಾಸಗಳ ಬಗ್ಗೆ ಹೆಚ್ಚಿನ ಗಮನ ಕೊಡುವಂಥದ್ದು ಸೂಕ್ತ. ಅದರಲ್ಲೂ ಕೂಡ ಈ ಸೆಪ್ಟೆಂಬರ್ 2ನೇ ತಾರೀಕು 7ನೇ ತಾರೀಕು ಬುಧ ಏನು ಕನ್ಯಾ ರಾಶಿಯನ್ನು ಪ್ರವೇಶ ಮಾಡ್ತಾನೆ, ಅವನ ಮೇಲೆ ಕುಜನ ದೃಷ್ಟಿ ಅನ್ನುವಂಥದ್ದು ಬೀಳುತ್ತೆ. ಆದ್ದರಿಂದ ಹೊಟ್ಟೆಗೆ ಸಂಬಂಧಪಡುವ, ಅಂದರೆ ಉದರ ಸಮಸ್ಯೆ ಅಂತ ಹೇಳುತ್ತೆ, ಆರೋಗ್ಯಕ್ಕೆ ಸಂಬಂಧಪಡುವಂಥದ್ದು ಮತ್ತು ವಾಹನಕ್ಕೆ ಸಂಬಂಧಪಡುವಂತಹ ವಿಚಾರಗಳ ಬಗ್ಗೆ ತುಂಬ ಕಠಿಣ ಅನ್ನುವಂತಹ ಪರಿಸ್ಥಿತಿಗಳೇನೂ ಇಲ್ಲ. ಸಣ್ಣ ಪುಟ್ಟ ವಿಚಾರಗಳನ್ನು ಹೆಚ್ಚಾಗಿ ಗಮನಕ್ಕೆ ತೆಗೆದುಕೊಳ್ಳುವಂಥದ್ದು ಮೇಷಲಗ್ನ ಅಥವಾ ಮೇಷರಾಶಿಯವರು ಆರೋಗ್ಯದ ಬಗ್ಗೆ ಗಮನ ಕೊಡುವಂಥದ್ದು ಸೂಕ್ತ. ಇನ್ನು ಕುಟುಂಬ ಧನಸ್ಥಾನಾಧಿಪತಿ ಶುಕ್ರ ತಿಂಗಳ ಪ್ರಾರಂಭದಲ್ಲೇ ಸ್ವಕ್ಷೇತ್ರದಲ್ಲಿರ್ತಾನೆ. ಧನಾಗಮನ ಇದಕ್ಕೆಲ್ಲ ಶುಭ ಫಲಗಳನ್ನು ಕೊಡುತ್ತೆ. ಸಾಡೆ ಸಾತಿಯ ಪ್ರಭಾವಗಳು
ಮೇಷರಾಶಿಯವರಿಗೆ ಮೊದಲು ಉಂಟಾಗುವಂತಹ ನೆಗೆಟಿವ್ ಏನಪ್ಪ ಅಂದರೆ ಸ್ವಲ್ಪ ಖರ್ಚುಗಳು ಜಾಸ್ತಿ ಆಗುತ್ತೆ, ಮತ್ತು ಮಾತುಗಳು ಕುಟುಂಬದ ಒಳಗಡೆ ನಿಷ್ಠುರಗಳನ್ನು ಸೃಷ್ಟಿ ಮಾಡ್ತಾ ಇರುತ್ತೆ. ಅದೆಲ್ಲದೂ ಕೂಡ ಈ ಸೆಪ್ಟೆಂಬರ್ ತಿಂಗಳಲ್ಲಿ ಸ್ವಲ್ಪ ಅನುಕೂಲದ ಸ್ಥಿತಿಗೆ ಬರೋದಕ್ಕೆ ಅವಕಾಶಗಳು ಇದೆ ಮೇಷರಾಶಿಯವರಿಗೆ. ಹಣಕಾಸಿನಲ್ಲಿ ಅಭಿವೃದ್ಧಿ, ಹಾಗೆ ಕುಟುಂಬದಲ್ಲಿ ಬಾಂಧವ್ಯಗಳು ಅಥವಾ ಸಂಬಂಧಗಳು ಉತ್ತಮ ಸ್ಥಿತಿಗೆ ಬರುವಂಥದ್ದು, ನಿಮ್ಮ ವಾಕ್ಯಗಳಿಗೆ ಯಶಸ್ಸು ಅನ್ನುವಂಥದ್ದು ಸಿಗುತ್ತೆ. ಸಂಪೂರ್ಣ 1 ತಿಂಗಳ ಕಾಲ ಶುಕ್ರ ತನ್ನ ಸ್ವಕ್ಷೇತ್ರದಲ್ಲಿದ್ದು ನಿಮ್ಮ ರಾಶಿಯನ್ನು ವೀಕ್ಷಣೆ ಮಾಡ್ತಾನೆ. ಖಂಡಿತ ಇದರ ಅನುಕೂಲಗಳನ್ನು ಮೇಷರಾಶಿಯವರು ಪಡ್ಕೋತೀರ. 18ರ ನಂತರದಲ್ಲಿ ಕುಜ ನೀಚ ಕ್ಷೇತ್ರದಲ್ಲಿದ್ದರೂ ಕೂಡ ಅದೇ ರಾಶಿಯಲ್ಲಿ ಗುರು ಉಚ್ಚನಾಗೋದ್ರಿಂದ ಒಂದು ನೀಚಭಂಗ ರಾಜಯೋಗ ಅನ್ನುವಂಥದ್ದು ಕೂಡ ಮೇಷರಾಶಿಯವರಿಗೆ ಸೃಷ್ಟಿಯಾಗುತ್ತೆ. ಸೊ ಎಲ್ಲೆಲ್ಲಿ ರಾಜಯೋಗಗಳು ಸೃಷ್ಟಿಯಾಗುತ್ತೋ ಅಲ್ಲಿ ಸಣ್ಣ ಪ್ರಮಾಣದ ಕಂಟಕಗಳು ಕೂಡ ಇರುತ್ತೆ. ಅದನ್ನು ಪರಿಹಾರ ಮಾಡ್ಕೊಳ್ಳೋದಕ್ಕೆ ಒಂದು ಆಂಜನೇಯ, ಇನ್ನೊಂದು ಸುಬ್ರಹ್ಮಣ್ಯ ಅಥವಾ ಲಕ್ಷ್ಮೀ ನರಸಿಂಹನ ದರ್ಶನ ಮಾಡಿದರೆ ಸಾಕಾಗುತ್ತೆ. ಮೇಷರಾಶಿಯವರು ಈ ಸೆಪ್ಟೆಂಬರ್ ತಿಂಗಳಲ್ಲಿ ಬಹಳಷ್ಟು ಒಳಿತನ್ನು ಕಾಣೋದಕ್ಕೆ ಸಾಧ್ಯ. ಯಾವುದಾದ್ರೂ ಹಣಕಾಸಿನ ಬರುವಿಕೆಯನ್ನು ನಿರೀಕ್ಷೆ ಮಾಡ್ತಾ ಇದ್ದರೆ ಖಂಡಿತವಾಗ್ಲೂ ಸಿಗುತ್ತೆ, ಹುಸಿ ಆಗೋದಿಲ್ಲ. ಲೋನ್ಗಳನ್ನು ಎಕ್ಸ್ಪೆಕ್ಟ್ ಮಾಡ್ಬೋದು. ಪ್ರಾಪರ್ಟಿಗಳನ್ನು ಅಭಿವೃದ್ಧಿ ಪಡಿಸ್ಕೊಳ್ಳೋದಕ್ಕೆ ತುಂಬ ಒಳ್ಳೆಯ ಸಮಯ. ನವೆಂಬರಿಂದ ಮತ್ತೆ ಮೇಷರಾಶಿಯವರಿಗೆ ಗುರುಬಲ ಪ್ರಾರಂಭ ಆಗುತ್ತೆ. ಆದ ಕಾರಣ ಈಗಿಂದ ಒಂದು ಒಳ್ಳೆ ಫೌಂಡೇಶನ್ಗಳನ್ನು ಹಾಕ್ಕೊಳ್ಳೋದಕ್ಕೆ ಖಂಡಿತ ಸಾಧ್ಯ ಆಗುತ್ತೆ. ಅಭಿವೃದ್ಧಿಗಳನ್ನು ಖಂಡಿತವಾಗ್ಲೂ ನಿರೀಕ್ಷೆ ಮಾಡ್ಬೋದು. ಒಡಹುಟ್ಟುಗಳ ನಡುವೆ ಸಾಮರಸ್ಯಗಳು ಚೆನ್ನಾಗಿರುತ್ತೆ. ಸೋದರಿಯರಿಗೆ ಏನಾದರೂ ಸಣ್ಣ ಪುಟ್ಟ ಆರೋಗ್ಯದ ವ್ಯತ್ಯಾಸಗಳು ಬರುವಂಥದ್ದು. ಇದಕ್ಕೆಲ್ಲ ಲಕ್ಷ್ಮೀ ನರಸಿಂಹನ ಆರಾಧನೆ ಸೆಪ್ಟೆಂಬರ್ ತಿಂಗಳಲ್ಲಿ ಮೇಷರಾಶಿಯವರಿಗೆ ತುಂಬ ಅವಶ್ಯಕವಾಗುತ್ತೆ. ಯಾಕೆಂತ ಹೇಳಿದರೆ ಕುಜ ನೀಚ ಕ್ಷೇತ್ರದಲ್ಲಿ ಆಲ್ಮೋಸ್ಟ್ 1.5-2 ತಿಂಗಳ ಕಾಲ ಇರ್ತಾನೆ ಕರ್ಕಾಟಕ ರಾಶಿಯಲ್ಲಿ. ರಾಶಿಯ ಅಧಿಪತಿ ನೀಚನಾಗಿದ್ದಾಗ ಸಣ್ಣ ಪುಟ್ಟ ವ್ಯತ್ಯಾಸಗಳು ಬರುತ್ತೆ. ದೊಡ್ಡ ಅಥವಾ ಲಾಂಗ್ ಟರ್ಮಲ್ಲಿ ನಿರೀಕ್ಷೆ ಇರುವಂತಹ ಕೆಲಸಗಳು ತುಂಬ ಚೆನ್ನಾಗಿ ಮುಂದುವರಿಯುತ್ತೆ, ಯಾವುದೇ ಸಮಸ್ಯೆಗಳಿಲ್ಲ. ಸಣ್ಣ ಪುಟ್ಟ ಆರೋಗ್ಯದ ಕಿರಿಕಿರಿಗಳು ಅಥವಾ ಏನಾದರೂ ವಾಹನಕ್ಕೆ ಸಂಬಂಧಪಟ್ಟಂತಹ ಖರ್ಚುಗಳು ಜಾಸ್ತಿ ಆಗುವಂಥದ್ದು, ಇದಕ್ಕೆಲ್ಲ ಸ್ವಲ್ಪ ಮುನ್ನೆಚ್ಚರಿಕೆಗಳನ್ನು ತೆಗೆದುಕೊಂಡ್ರೆ ದೊಡ್ಡ ಸಮಸ್ಯೆಗಳು ಬರದೇ ಇರೋ ರೀತಿ ತಡೆಯೋದಕ್ಕೆ ಸಾಧ್ಯ ಆಗುತ್ತೆ. ಮತ್ತು ಪ್ರಾಪರ್ಟಿಗಳನ್ನು ಖರೀದಿ ಮಾಡುವಂಥದ್ದು, ಮಾರುವಂಥದ್ದು, ಮನೆ ಕಟ್ಟುವ ವಿಚಾರಗಳು, ಇದೆಲ್ಲದಕ್ಕೂ ಕೂಡ ಮೇಷರಾಶಿಯವರಿಗೆ ಒಂದು ಒಳ್ಳೆ ಫೌಂಡೇಶನ್ ಸಿಗುವಂತಹ ಮಾಸ ಇದು. ಮಕ್ಕಳ ವಿದ್ಯಾಭ್ಯಾಸದಲ್ಲಿ ಅಭಿವೃದ್ಧಿಗಳನ್ನು ಖಂಡಿತವಾಗ್ಲೂ ನಿರೀಕ್ಷೆ ಮಾಡಬಹುದು. ಮಕ್ಕಳ ಆರೋಗ್ಯದ ಬಗ್ಗೆ ಸ್ವಲ್ಪ ಗಮನ ಕೊಟ್ಟರೆ ಒಳಿತು. ಏಕೆಂದರೆ 5ನೇ ಮನೆಯಲ್ಲಿ ಕೇತುವಿನ ಸಂಚಾರ ಆಗ್ತಾ ಇರುತ್ತೆ. ಸಂತಾನದ ಅಂಚಿನಲ್ಲಿರುವಂಥವರು ಕೂಡ ಗಣಪತಿಯ ಆರಾಧನೆ ಮಾಡಿ, ವರಸಿದ್ಧಿ ವಿನಾಯಕ ವ್ರತಾಚರಣೆ ಮಾಡಿ ಖಂಡಿತ ಮೇಷರಾಶಿಯವರು ಅನುಕೂಲಗಳನ್ನು ಕಾಣ್ತೀರಾ. ಯಾವುದೇ ಶತ್ರುಬಾಧೆಗಳಿರೋದಿಲ್ಲ. ಸೆಪ್ಟೆಂಬರ್ 17ನೇ ತಾರೀಕಿನ ನಂತರದಲ್ಲಿ ಕನ್ಯಾ ರಾಶಿಯಲ್ಲಿ ಬುಧಾದಿತ್ಯ ಯೋಗ ಅನ್ನುವಂಥದ್ದು ಸೃಷ್ಟಿಯಾಗುತ್ತೆ. ನಿಪುಣ ಯೋಗ ಅಂತ ಕೂಡ ಹೇಳ್ತೇವೆ. ಖಂಡಿತ ಪಾರ್ಟ್ನರ್ಶಿಪ್, ವ್ಯವಹಾರ, ಬಿಸ್ನೆಸ್ ಇದೆಲ್ಲದೂ ಕೂಡ ಅಭಿವೃದ್ಧಿಯನ್ನು ಪಡ್ಕೊಳ್ಳುತ್ತೆ. ಯಾವುದೇ ರೋಗ ಬಾಧೆಗಳಿಗೆ ಅವಕಾಶ ಇರೋದಿಲ್ಲ. ಇನ್ನು ವಿವಾಹ ಇಂತಹ ವಿಚಾರಗಳಿಗೆ ಮೇಷರಾಶಿಯವರಿಗೆ ವಿಳಂಬ ಆಗುವಂತಹ ಸಾಧ್ಯತೆಗಳು ಜಾಸ್ತಿ ಇರುತ್ತೆ ಮುಂದಿನ ದಿನಗಳಲ್ಲಿ. ಅದಕ್ಕೆ ಈ ಒಂದು ಮಾಸ, ಇನ್ನೊಂದು 2 ತಿಂಗಳ ಕಾಲ ಯಾವುದೇ ವಿವಾಹದ ಅಂಚಿನಲ್ಲಿರುವಂಥವರಿಗೆ ಬಹಳ ಒಂದು ಉತ್ತಮವಾದಂತಹ ಸಮಯ. ಇದನ್ನು ಕಳ್ಕೊಬೇಡಿ. ಈ ಸಮಯದಲ್ಲಿ ಯಾವುದೇ ಸಂಬಂಧಗಳು ನಿಶ್ಚಯ ಆಗುವಂಥದ್ದಿದ್ದರೂ ಕೂಡ ಲೈಫ್ ಟೈಮಲ್ಲಿ ತುಂಬ ಒಳ್ಳೆಯ ಅಭಿವೃದ್ಧಿಗಳನ್ನು ಕಾಣ್ತೀರಾ. ಸಾಮರಸ್ಯಗಳು ತುಂಬ ಚೆನ್ನಾಗಿರುತ್ತೆ. ಮೇಷರಾಶಿಯವರಿಗೆ ವಿವಾಹ ಇಂತಹ ವಿಚಾರಗಳಿಗೆ ಈ ಮಾಸ ಬಹಳ ಉತ್ತಮವಾಗಿದೆ. ದಾಂಪತ್ಯ ಜೀವನದಲ್ಲೂ ಕೂಡ ಸಾಮರಸ್ಯ ಮತ್ತು ಅನ್ಯೋನ್ಯತೆಗಳಿಗೆ ಬಹಳ ಉತ್ತಮವಾದಂತಹ ಸಮಯ. ಆಲ್ಮೋಸ್ಟ್ ಇನ್ನು 1.5-2 ತಿಂಗಳ ಕಾಲ ಇದೆಲ್ಲದೂ ಕೂಡ ಮೇಷರಾಶಿಯವರಿಗೆ ಶುಭ ಫಲಗಳನ್ನು ಕೊಡುತ್ತೆ. ಅಷ್ಟಮಾಧಿಪತಿ ಕುಜ ನೀಚ ಕ್ಷೇತ್ರದಲ್ಲಿದ್ದಾನೆ. ವ್ಯಯಾಧಿಪತಿ ಗುರು ಕೂಡ ಉಚ್ಚ ಕ್ಷೇತ್ರದಲ್ಲಿದ್ದಾನೆ. 2 ನೆಗೆಟಿವ್ ಹೌಸ್ ಲಾರ್ಡ್ಗಳು 4th ಹೌಸಲ್ಲಿ ಕೂತ್ಕೊಳ್ತಾರೆ. ವಾಹನದಿಂದ ಸ್ವಲ್ಪ ಎಚ್ಚರಿಕೆಯಿಂದ ಇರುವಂಥದ್ದು ಮೇಷರಾಶಿಯವರಿಗೆ ಅವಶ್ಯಕವಾಗುತ್ತೆ. ಯಾವುದೇ ದೊಡ್ಡ ಪ್ರಮಾಣದ ಕಂಟಕಗಳು ಖಂಡಿತವಾಗ್ಲೂ ಇರೋದಿಲ್ಲ. ಪಿತೃಕ್ಷೇಮ, ಪಿತ್ರಾರ್ಜಿತ ಆಸ್ತಿಪಾಸ್ತಿಗಳು ಖಂಡಿತ ಕೈ ಸೇರುವಂಥದ್ದು ಒಂದು ಈ ವಿಚಾರಗಳಲ್ಲಿ ನಿರೀಕ್ಷೆಗೂ ಮೀರಿದಂತಹ ಅನುಕೂಲಗಳನ್ನು ಮೇಷರಾಶಿಯವರು ಕಾಣ್ತೀರ.
ಕರ್ಮ ಉದ್ಯೋಗ ಸ್ಥಾನಾಧಿಪತಿಯಾಗಿ ಶನಿ ವ್ಯಯಭಾವದಲ್ಲಿದ್ದಾನೆ. ಮೇಷರಾಶಿಯವರಿಗೆ 7.5 ಪ್ರಭಾವದಲ್ಲಿ 3 ಸಮಸ್ಯೆಗಳು ನೇರವಾಗಿ ಬಾಧಿಸುವಂಥದ್ದು. ಒಂದು ಹಣಕಾಸಿನ ವಿಚಾರ, ಇನ್ನು ಕುಟುಂಬದಲ್ಲಿ ಸಣ್ಣ ಪುಟ್ಟ ವಿಚಾರಗಳು ನಿಷ್ಠೂರಕ್ಕೆ ಬರುವಂಥದ್ದು, ಉದ್ಯೋಗದಲ್ಲಿ ಕಿರಿಕಿರಿ ಅಥವಾ ಉದ್ಯೋಗ ಸಿಗದೇ ಇರುವಂಥದ್ದು. ಇದೆಲ್ಲದಕ್ಕೂ ಕೂಡ ಆ ಒಂದು ನೀಚಭಂಗ ರಾಜಯೋಗ ಅನ್ನುವಂಥದ್ದು ಈ ಸೆಪ್ಟೆಂಬರ್ 18ರಲ್ಲಿ ಏನು ಪ್ರಾರಂಭ ಆಗುತ್ತೆ, ಗುರು ಮತ್ತು ಕುಜ ಇಬ್ಬರು ಕೂಡ ಉದ್ಯೋಗ ಕ್ಷೇತ್ರವನ್ನು ನೋಡ್ತಾರೆ. ಮೇಷರಾಶಿಯವರ ಕರ್ಮಸ್ಥಾನದ ಮೇಲೆ ಗುರು ಮತ್ತು ಕುಜನ ದೃಷ್ಟಿ ಬೀಳುತ್ತೆ. ಇದು ಒಂದು ಬಹಳ ಉತ್ತಮವಾದಂತಹ ಒಂದು ಕಾಂಬಿನೇಷನ್. ಮೇಷರಾಶಿಯವರಿಗೆ ಉದ್ಯೋಗದಲ್ಲಿ ಅನುಕೂಲಗಳು ಉಂಟಾಗೋದಕ್ಕೆ, ಹೊಸ ಉದ್ಯೋಗಗಳು ಸಿಗೋದಕ್ಕೆ ಅಥವಾ ಪ್ರಮೋಷನ್ಗಳನ್ನು ಎಕ್ಸ್ಪೆಕ್ಟ್ ಮಾಡೋದಕ್ಕೆ ಖಂಡಿತ ಒಳ್ಳೆಯ ಸಮಯ. ಮೇಷರಾಶಿಯವರಿಗೆ 7.5 ಸಮಯದಲ್ಲೂ ಕೂಡ ಉದ್ಯೋಗದಲ್ಲಿ ಏನಾದರೂ ಅಭಿವೃದ್ಧಿಗಳನ್ನು ನೀವು ನಿರೀಕ್ಷೆ ಮಾಡ್ತಾ ಇದ್ದರೆ ಖಂಡಿತ ಈ ಒಂದು ಮಾಸ ಅನುಕೂಲಗಳನ್ನು ಮಾಡಿಕೊಡುತ್ತೆ. ಪ್ರಯತ್ನಗಳನ್ನು ಹೆಚ್ಚಿಸ್ಕೊಂಡ್ರೆ ಲಾಭಗಳನ್ನು ಖಂಡಿತವಾಗ್ಲೂ ಕಾಣ್ತೀರಾ ಮೇಷರಾಶಿಯವರು. ಲಾಭಸ್ಥಾನದಲ್ಲಿ ರಾಹು ಅವನ ಮೇಲೆ ಕುಜನ ದೃಷ್ಟಿ ಅನ್ನುವಂಥದ್ದು ಬೀಳುತ್ತೆ. ಸ್ವಲ್ಪ ಕೋಪ, ಸಿಟ್ಟು, ನಿಷ್ಠೂರಗಳನ್ನು ಕಡಿಮೆ ಮಾಡಿಕೊಳ್ಳೋದು ತುಂಬ ಒಳ್ಳೆಯದು ಮೇಷರಾಶಿಯವರು. ಏಕೆಂದರೆ ಸರ್ಪದೋಷಗಳು ಸ್ವಲ್ಪ ಜಾಸ್ತಿ ಇರುತ್ತೆ, ಬಹಳ ಬೇಗ ಎಕ್ಸೈಟ್ ಆಗುವ ಸಂಭವಗಳು ಜಾಸ್ತಿ ಇರುತ್ತೆ. ಅವೆಲ್ಲ ಸೆಪ್ಟೆಂಬರ್ 18ರ ನಂತರ. ಇದನ್ನು ಸ್ವಲ್ಪ ತಾಳ್ಮೆ ತೆಗೆದುಕೊಂಡ್ರೆ ನಿಮ್ಮ ಉದ್ಯೋಗ ಕ್ಷೇತ್ರ ಅಥವಾ ಸ್ಥಿರ ಆಸ್ತಿ ಪಾಸ್ತಿಗಳು, ಮನೆ ಕಟ್ಟುವಂತಹ ವಿಚಾರ ಅಥವಾ ಭೂಮಿ ಖರೀದಿ ಮಾಡುವಂಥದ್ದು, ವಾಹನಗಳ ಪರಿವರ್ತನೆ, ಇದೆಲ್ಲದೂ ಕೂಡ ಶುಭ ಫಲಗಳನ್ನು ಕೊಡುತ್ತೆ. ಸ್ವಲ್ಪ ಸೌಮ್ಯ ಸ್ವಭಾವಗಳನ್ನು ಈ 1.5 ತಿಂಗಳು ಅಳವಡಿಸ್ಕೊಂಡ್ರೆ ಫೈನಾನ್ಷಿಯಲ್ ಇಂಪ್ರೂವ್ಮೆಂಟ್ ಮೇಷರಾಶಿಯವರಿಗೆ ತುಂಬ ಚೆನ್ನಾಗಿರುತ್ತೆ. ಇನ್ನು ವ್ಯಯಸ್ಥಾನದಲ್ಲಿ ಶನಿ ಸಂಚಾರ ಆಗೋದ್ರಿಂದ 7.5 ಮುಕ್ತಾಯದ ತನಕ ಮೇಷರಾಶಿಯವರು ಈಶ್ವರ ಮತ್ತು ಆಂಜನೇಯನ ಆರಾಧನೆ, ಏನಾದರೂ ಸಣ್ಣ ಪುಟ್ಟ ಶ್ಲೋಕಗಳನ್ನು ಅಭ್ಯಾಸ ಮಾಡಿಕೊಂಡು ನಿತ್ಯ ಪಠನೆ ಮಾಡುವಂಥದ್ದು, ಇವೆಲ್ಲ ಈ ಸಮಯದಲ್ಲೂ ಕೂಡ ಅಭಿವೃದ್ಧಿಗಳನ್ನು ಪಡ್ಕೊಳ್ಳೋದಕ್ಕೆ ಸಾಧ್ಯವಾಗುತ್ತೆ. ಸೊ ಸೆಪ್ಟೆಂಬರ್ ತಿಂಗಳು ಮೇಷರಾಶಿಯವರಿಗೆ ಬಹಳಷ್ಟು ಅನುಕೂಲಗಳನ್ನು ಮಾಡಿಕೊಡುತ್ತೆ. ಏಕೆಂದರೆ ಎಲ್ಲ ಗ್ರಹಗಳು ಕೂಡ ಶುಭ ಸ್ಥಾನದಲ್ಲಿದ್ದಾರೆ. ಸೂರ್ಯ ಸ್ವಕ್ಷೇತ್ರದಲ್ಲಿದ್ದಾನೆ, ಬುಧ ಉಚ್ಚ ಕ್ಷೇತ್ರದಲ್ಲಿದ್ದಾನೆ, ಗುರು ಉಚ್ಚ ಕ್ಷೇತ್ರದಲ್ಲಿದ್ದಾನೆ, ಶುಕ್ರ ಸ್ವಕ್ಷೇತ್ರದಲ್ಲಿದ್ದಾನೆ. 12ನೇ ಮನೆಯಲ್ಲಿರುವ ಶನಿ ಒಬ್ಬನನ್ನು ಹೊರತುಪಡಿಸಿದರೆ ಮೇಷರಾಶಿಯವರಿಗೆ ಎಲ್ಲ ಗ್ರಹಗಳು ಕೂಡ ಉತ್ತಮ ಸ್ಥಾನದಲ್ಲಿದ್ದಾರೆ. ಈ ಒಂದು 2 ತಿಂಗಳ ಸಮಯದಲ್ಲಿ ಮೇಷರಾಶಿಯವರು ಮುಂದಿನ ದಿನಗಳಿಗೆ ಒಂದು ಉತ್ತಮವಾದಂತಹ ಫೌಂಡೇಶನ್ ಹಾಗೂ ಈ ಒಂದು ಮಾಸದಲ್ಲಿ ಹಣಕಾಸಿನ ಅಭಿವೃದ್ಧಿಗಳು ಇದೆಲ್ಲದನ್ನು ಪಡೆಯೋದಕ್ಕೆ ಸಾಧ್ಯ ಆಗುತ್ತೆ. ಸೊ ಎಲ್ಲ ನವಗ್ರಹಗಳು ಕೂಡ ಮೇಷರಾಶಿಯವರಿಗೆ ಶುಭ ಫಲಗಳನ್ನೇ ಕೊಡಲಿ. ಶ್ರೀ ಶಾರದಾ ಪರಮೇಶ್ವರಿಯ ಸಂಪೂರ್ಣ ಅನುಗ್ರಹ ಎಲ್ಲ ನನ್ನ ವೀಕ್ಷಕ ಬಂಧುಗಳ ಮೇಲಿರಲಿ. ಶುಭವಾಗಲಿ ವೀಕ್ಷಕರು.